ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಎಸ್.ಎಂ. ಕೃಷ್ಣ ಅವರ ನಿಧನಕ್ಕೆ ವಾಟಾಳ್ ನಾಗರಾಜ್ ಕಂಬನಿ ಮಿಡಿದಿದ್ದಾರೆ. ನನಗೂ ಕೂಡ ಅವರಿಗೆ ಸುಮಾರು ವರ್ಷದ ಬಾಂಧವ್ಯ ಇದೆ. ಅನೇಕ ವರ್ಷಗಳಿಂದ ಅವರ ಜೊತೆಗೆ ನಾನು ಬಾಂಧವ್ಯ ಇಟ್ಕೊಂಡಿದ್ದೆ. ಎಸ್.ಎಂ. ಕೃಷ್ಣ ಅವರು ಬಹಳಷ್ಟು ಗೌರವಯುತವಾಗಿ ರಾಜಕಾರಣ ಮಾಡಿದವರಲ್ಲಿ ಒಬ್ಬರು. ಎಸ್.ಎಂ. ಕೃಷ್ಣ ಮಾತು ಮಾಣಿಕ್ಯ ಅಂತ ತಿಳಿಸಿದ್ದಾರೆ. ಜಾತಿಯ ಸೋಂಕಿಲ್ಲದೆ ಪ್ರೀತಿ ವಿಶ್ವಾಸದಿಂದ ಎಲ್ಲರ ಜೊತೆಯಲ್ಲೂ ಕೂಡ ಜೊತೆಗೂಡಿ ಬದುಕ್ತಾ ಇದ್ರು. ಇನ್ನು ಆ ರಾಜಕಾರಣ ಅಂದರೆ ಆದರ್ಶ ಅಂತ ತೋರಿಸಿದ್ದು ಅದು ಯಾರಾದರೂ ಇದ್ದರೆ ಎಸ್.ಎಂ. ಕೃಷ್ಣ ಅನ್ನುವಂತಹ ಮಾತನ್ನು ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಬಹಳಷ್ಟು ಗೌರವಯುತವಾಗಿ ರಾಜಕಾರಣ ಮಾಡಿದ್ರು. ಇನ್ನು ಎಸ್.ಎಂ. ಕೃಷ್ಣ ಅವರು ಮಾತು ಅಂದರೆ ಅದೇ ಒಂದು ಮಾಣಿಕ್ಯ ಅಂತ ತಿಳಿಸಿದ್ದಾರೆ. ಇನ್ನು ಜಾತಿಯ ಸೋಂಕಿಲ್ಲದೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣ ಮಾಡಿದ್ರು. ರಾಜಕಾರಣ ಅಂತಂದರೆ ಆದರ್ಶ ಅಂತ ತೋರಿಸಿಕೊಟ್ರು. ಇವತ್ತು ಆ ಆದರ್ಶ ಉಳಿದಿಲ್ಲ. ಅವರ ನಿಧನ ನಮ್ಮ ರಾಜ್ಯಕ್ಕೆ ತುಂಬಲಾರದಂತಹ ನಷ್ಟ. ನಮ್ಮನ್ನು ಅವರು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ವಾಟಾಳ್ ನಾಗರಾಜ್ ಕಂಬನಿ ಮಿಡಿದಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಾಟಾಳ್ ನಾಗರಾಜ್ ಅವರನ್ನ ಮಾತನಾಡಿಸಿದ್ದಾರೆ, ಕೇಳಿ. ಇವತ್ತು ಈ ಕನ್ನಡ ನಾಡು ಕಂಡಂತಹ, ಈ ದೇಶ ಕಂಡಂತಹ ಅದ್ಭುತ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ನಮ್ಮ ಜೊತೆ ಇಲ್ಲ. ಸಾಕಷ್ಟು ವರ್ಷಗಳ ಕಾಲ ಒಡನಾಟ ನಿಮ್ಮ ಜೊತೆ. ಇವತ್ತಿನ ಈ ಸ್ಥಿತಿಗತಿಯ ಬಗ್ಗೆ ಏನು ಹೇಳಬೇಕು ಅನ್ನೋದೇ ನೋವಾಗುತ್ತೆ. ಮುಂದೇನು ಆದರ್ಶನ ಪದಕ್ಕೆ ಇವಾಗ ಬೆಲೆ ಇಲ್ಲ, ಸಂಸ್ಕಾರದ ಬೆಲೆ ಇಲ್ಲ, ಮಾತಿಗೆ ಬೆಲೆ ಇಲ್ಲ, ನಾಲ್ಗೆ ಭದ್ರ ಇಲ್ಲ. ಇಂಥ ಕೆಟ್ಟ ಕಾಲದಲ್ಲಿ ಒಬ್ಬ ಆದರ್ಶ ರಾಜಕಾರಣಿ ನಮ್ಮನ್ನು ಅಗಲಿರ್ತಕ್ಕಂಥದ್ದು ನಾಡಿಗೆ, ದೇಶಕ್ಕೆ ಅತ್ಯಂತ ನೋವಾಗಿದೆ. ಇದು ನಷ್ಟ ನಮಗೆ, ಕರ್ನಾಟಕದ ದೇಶದ ರಾಜಕಾರಣಿಗೆ ಬಹಳ ದೊಡ್ಡ ನಷ್ಟ ಆಗೋಗಿದೆ. ಇದು ನಿಜಕ್ಕೂ ನಮಗೆ ಅತ್ಯಂತ ನೋವಾಗಿದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಕನ್ನಡ ಪರ ಹೋರಾಟ ಸಂಘಟನೆಗಳು, ಕನ್ನಡಿಗರಿಗೆ ಮತ್ತು ಈ ಭೂಮಿ, ನೆಲ, ಜಲ, ಭಾಷೆ ಅಂತ ಬಂದಾಗ ಎಸ್.ಎಂ. ಕೃಷ್ಣ ಅವರು ಯಾವತ್ತೂ ಕೂಡ ಬಿಟ್ಟುಕೊಟ್ಟಿಲ್ಲ. ಅದು ನಿಮಗೂ ಕೂಡ ಅನುಭವ ಆಗಿರುತ್ತೆ. ಆ ಥರ ವಿಚಾರಗಳು ಯಾವುದೋ ನೆನಪು ಮಾಡ್ಕೊಳ್ಳೋದಾದರೆ? ಇಲ್ಲ, ಅವ್ರು ಯಾವತ್ತೂ ನಿಮ್ಗೆ ಹೇಳೋದಾದರೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ ನಾವೇನೇ ಚಳವಳಿ ಮಾಡಿದ್ರೂ ಅವರು ಅದಕ್ಕೆ ಯಾವುದೇ ವಿಧವಾದಂಥ ನಕಾರಾತ್ಮಕವಾದ ಮಾತನ್ನು ಯಾವತ್ತೂ ಆಡಲೇ ಇಲ್ಲ. ಭಾಳ ಒಳ್ಳೆಯ ವ್ಯಕ್ತಿ, ಎಲ್ಲರ ಜೊತೆ ಸ್ನೇಹ. ಇವ್ರು ಯಾರು ವಿರೋಧಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಇವ್ರಿಗೆ ಯಾರು ವಿರೋಧ ಇದ್ದಾರೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಅಜಾತ ಶತ್ರು, ಬಹಳ ಒಳ್ಳೆಯ ವ್ಯಕ್ತಿ ಶ್ರೀಮಾನ್ ಎಸ್.ಎಂ. ಕೃಷ್ಣ. ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣ ಆದಾಗ ಎಷ್ಟು ರಿಸ್ಕ್ ತಗೊಂಡ್ರು ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ. ಆ ಸಂದರ್ಭದಲ್ಲಿ ನೀವು ಕೂಡ ಓಡಾಡಿದ್ದೀರಿ. ಅವತ್ತಿನ ಸಂದರ್ಭದಲ್ಲಿ ಈ ಥರ ಒಬ್ಬ ಧೀಮಂತ ನಾಯಕ ವಾಪಸ್ ಕರ್ಕೊಂಬರೋದ್ರಲ್ಲಿ ಎಷ್ಟು ಪ್ರಯತ್ನ ಇತ್ತು, ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ. ಅದೇ ಒಂದು ಈಗಲೂ ಕರ್ನಾಟಕದಲ್ಲಿ ಇವರು ಮುಖ್ಯಮಂತ್ರಿ, ರಾಜ್ಕುಮಾರ್ ನಟ, ಕಾಡುಗಳ್ಳ, ಈ ಮೂರರ ಮಧ್ಯ ಮಾತನಾಡುವಾಗ ಕಾಡುಗಳ್ಳನನ್ನು ಬಿಡಿಸಿ, ಕಾಡುಗಳ್ಳನೇ ಪ್ರೀತಿ ಮಾಡಿ, ಕಾಡುಗಳ್ಳನೇ ರಾಜ್ಕುಮಾರ್ ಕಳಿಸ್ಬೇಕು, ಆ ರೀತಿ ಆಡಳಿತ ನಡೆಸಿದಂಥವರು ಶ್ರೀಮಾನ್ ಎಸ್.ಎಂ. ಕೃಷ್ಣ. ಎಸ್.ಎಂ. ಕೃಷ್ಣ ನಿಜಕ್ಕೂ ಆವತ್ತು ರಾಜ್ಕುಮಾರ್ ಅಪಹರಣದ ಸಂದರ್ಭದಲ್ಲಿ ನಡೆದುಕೊಂಡಂಥ ಒಂದು ಬುದ್ಧಿವಂತಿಕೆ ಇನ್ಯಾರೂ ಮಾಡೋಕ್ಕಾಗ್ತಿರಲಿಲ್ಲ. ಅದೆಲ್ಲ ಭಾಳ ಬುದ್ಧಿವಂತಿಕೆ, ಮಾತು ಗಾಂಭೀರ್ಯ ಇತ್ತು. ಏನೂ ಮಾತಾಡದೆ ಗೌರವವಾಗಿ, ಭಾಳ ಗೌರವವಾಗಿ ರಾಜ್ಕುಮಾರ್ ಬಿಡುಗಡೆ ಆದದ್ದು ಎಸ್.ಎಂ. ಕೃಷ್ಣ ತೋರಿದಂಥ ಒಂದು ನಯವಾದ ಪ್ರೀತಿಯ, ಅಭಿಮಾನದ ಆಡಳಿತ ಮಾತುಗಳು. ಇನ್ನು ಕೊನೆಯದಾಗಿ ಈ ಕಾವೇರಿ ಹೋರಾಟ ಅಂತ ಬಂದ ತಕ್ಷಣ ವಾಟಾಳ್ ನಾಗರಾಜ್ ಯಾವತ್ತೂ ಇರ್ತಾ ಇದ್ರು. ಅದೇ ರೀತಿಯಾಗಿ ಎಸ್.ಎಂ. ಕೃಷ್ಣ ಸರ್ ಕೂಡ ಈ ಒಂದು ಕಾವೇರಿ ಹೋರಾಟದಲ್ಲಿ ಸಾಕಷ್ಟು ಮುಂದೆನೇ ಬಂದು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆ ಒಂದು ವಿಚಾರ ನೆನೆಸ್ಕೊಳ್ಳೋದಾದ್ರೆ, ಕಾವೇರಿ ಜೊತೆಯಲ್ಲಿ ನಮ್ಮ ಜೊತೆಲೇ ಇದ್ದಾರೆ ಹೋರಾಟಕ್ಕೆ. ಮಂಡ್ಯದಲ್ಲಿ ಭಾರಿ ದೊಡ್ಡ ಸಮ್ಮೇಳನ
ನಮ್ಮ ಜೊತೆಲಿ ಮಂಡ್ಯಕ್ಕೂ ಬಂದರು, ಕೂತ್ಕೊಂಡ್ರಲ್ಲಿ, ಜೊತೇಲಿದ್ದರು, ಪಾದಯಾತ್ರೆ ಮಾಡಿದ್ರು. ಜಿ ಮಾದೇಗೌಡರು ಇವರೆಲ್ಲ ಇದ್ದರು. ಇದೆಲ್ಲ ನೋಡಿದಾಗ ಕಾವೇರಿ ಬಗ್ಗೆ ಅವರು ಬಹಳ ಅತ್ಯಂತ ಗೌರವ, ಯಾವುದೇ ಸಂದರ್ಭದಲ್ಲಿ ಕಾವೇರಿಗೆ ಅನ್ಯಾಯ ಆಗಬಾರ್ದು ಅಂಥೇಳಿ ಬಹಳ ಗೌರವದಿಂದಿದ್ದರು. ಅವರು ಶಾಸನಸಭೆಯ ಅಧ್ಯಕ್ಷರಾಗಿ ಕಾವೇರಿ ಚಳುವಳಿಗೆ ಬಂದದ್ದು ನಿಜವಾಗಲೂ ಒಂದು ಆದರ್ಶ. ಕೊನೆಯದಾಗಿ ಅವರ ಕುಟುಂಬಕ್ಕೆ, ಅವರನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ, ಕನ್ನಡ ನಾಡ ಜನತೆಗೆ ಈ ಒಂದು ಇವತ್ತಿನ ದುಃಖದ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀರಿ? ಅವ್ರ ಕುಟುಂಬನೂ ನನಗೆ ಭಾಳ ಬೇಕಾದವರು, ಅವರ ಅಭಿಮಾನಿಗಳು ಬಹುತೇಕ ನನಗೆ ಬೇಕಾದವರು. ಎಲ್ಲರಿಗೂ ನಮಗೆ ತುಂಬಲಾರ್ದ ನಷ್ಟ ಆಗಿದೆ. ಅವರ ಆತ್ಮಕ್ಕೆ ಶಾಂತಿ ಕೊಡಲಿ. ನಾವೆಲ್ಲ ನೋವನ್ನು ಅನುಭವಿಸ್ತಾ ಇದ್ದೀವಿ. ಅವ್ರ ಮನೆಯವರಿಗೆ ನೋವನ್ನು ಹೋಗ್ಲಾಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ಏನು ವಾಟಾಳ್ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ನದಾಫ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು. ಸರ್, ಇವತ್ತು ಈ ಕನ್ನಡ ನಾಡು